ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1ರ ಅಧ್ಯಾಯ 3 ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಅಧ್ಯಾಯದ ಕಂಡುಹಿಡಿಯಿರಿ ಹಾಗೆ ಅಭ್ಯಾಸದಲ್ಲಿ ಬರುವಂತ ಕೆಲವೊಂದು ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಡಿಯೋವನ್ನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, 10ನೇ ಒಂದು ಭಾಗ ಅಂದ್ರೆ ನಾವು ದಶಮಾಂಶ ಕ್ರಿಯೆಗಳತ್ತ ದಾಪುಗಾಲು ನೀಡಬೇಕಾದ್ರೆ ನಾವು 10ರಲ್ಲಿ ಭಾಗಗಳನ್ನ ನಾವು ಯಾವ ರೀತಿ ಆಯ್ಕೆ ಮಾಡ್ಕೋತೀವಪ್ಪ ಅನ್ನೋದನ್ನ ಈ ಇಂಚುಪಟ್ಟಿ ಸಹಾಯದಿಂದ ನಿಮ್ಗೆ ತಿಳಿಸ್ಯಾರ. ಇಲ್ಲಿ ಅವುಗಳನ್ನ ಹೇಗೆ ಓದ್ಬೇಕು ಅನ್ನೋದನ್ನ ನೀಡಿದಾರೆ ನೋಡಿ ವಿದ್ಯಾರ್ಥಿಗಳೇ. ಅವುಗಳನ್ನ ಹೇಗೆ ಓದ್ಬೇಕು ಅನ್ನೋದನ್ನ ಕೊಟ್ಟಾರ ನೋಡ್ರಿ. 4, 10ನೇ ಒಂದು, 4 ಮತ್ತು 10ನೇ ಒಂದು ಅಂದ್ರೆ 4, 10ನೇ ಒಂದುಗಳು ಈ ರೀತಿಯೂ ಕೂಡ ಅದನ್ನ ಓದ್ಬಹುದು ಅನ್ನೋದನ್ನ ನಿಮ್ಮ ಪುಸ್ತಕಗಳನ್ನ ನೀಡಿದಾರ ವಿದ್ಯಾರ್ಥಿಗಳೇ. ಈಗ ನೇರವಾಗಿ ನಾವು ನಿಮ್ಗೆಲ್ಲರಿಗೂ ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರ ಈ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಇವುಗಳನ್ನ ಹೇಳ್ತಾರ ನಿಮ್ಮ ಟೀಚರ್ಸ್ ಏನಂತಾರ, ಇವುಗಳನ್ನ ಬರ್ಕೊಂಬರಿಪ್ಪ ಅಂತಾರ. ನೀವು ಹುಡುಕೋದು ವಿಡಿಯೋದಲ್ಲಿ ಇವುಗಳನ್ನ ಮಾತ್ರ. ಇವುಗಳ ಆನ್ಸರ್ನ ನಿಮ್ದು ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳ, ಇಲ್ಲಿ ಅವ್ರು ಏನ್ ಹೇಳ್ಯಾರ, ಈ ಉದ್ದವನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂದಾರೆ. ಏರಿಕೆ ಕ್ರಮದಲ್ಲಿ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ನೇಮ್ ಏನಪ್ಪಾ ಅಂದ್ರೆ ಮೊದಲು ಚಿಕ್ಕದನ್ನು ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ 10ರಲ್ಲಿ 9 ಭಾಗಗಳದಾವ. ಇವುಗಳೆಲ್ಲವನ್ನು ನಾವು ಫಸ್ಟ್ ನೋಡ್ಕೋಬೇಕು. ಇಲ್ಲಿ ಒಂದು ಪೂರ್ಣ ವಸ್ತು ಇದೆ, 10ರಲ್ಲಿ 7 ಭಾಗಗಳದಾವ. ಇಲ್ಲಿ 10ರಲ್ಲಿ 30 ಅಂದ್ರೆ ಅದು 13 ಪೂರ್ಣ ವಸ್ತುಗಳು ಆಗುತ್ತೆ ವಿದ್ಯಾರ್ಥಿಗಳೇ. ಇದು ನಾವು ನೆನಪಿಟ್ಕೋಬೇಕು. ಎಷ್ಟಾಗುತ್ತೆ? 13 ಪೂರ್ಣ ವಸ್ತುಗಳಾಗುತ್ತೆ. ಇಲ್ಲಿ 13 ಪೂರ್ಣ ವಸ್ತು ಅದಾವ, ಅದ್ರ ಮೇಲೆ 10ನೇ ಒಂದು ಭಾಗ ಇದೆ. ಹಾಗೆ ಇಲ್ಲಿ 10 ಪೂರ್ಣ, 10ನೇ 5 ಭಾಗ. ಹಾಗೆ ಇಲ್ಲಿ 7 ಪೂರ್ಣ ಅದಾವ, ಇನ್ನು ಉಳಿದಾಗ 10ನೇ 6 ಭಾಗ. 6, 10ನೇ 7 ಭಾಗ, ಇಲ್ಲಿ 10ನೇ 4 ಭಾಗ. ವಿದ್ಯಾರ್ಥಿಗಳೇ, ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಇಲ್ಲಿ ನೋಡಿ, ಮೊದಲು ಎಚ್ 10ನೇ 4 ಭಾಗ, ಅಂದ್ರೆ 10ರಲ್ಲಿ 4 ಭಾಗ ಚಿಕ್ಕದು. ಆ ನಂತರ ಡೈರೆಕ್ಟ್ ಎ 10ರಲ್ಲಿ 9 ಭಾಗ. ಆ ನಂತರ ವಿದ್ಯಾರ್ಥಿಗಳೇ ನೇರವಾಗಿ ಬರೋದು ಯಾವ್ದಪ್ಪ ಅಂದ್ರೆ ಬಿ 1 ಮತ್ತು 10ನೇ 7 ಭಾಗ. ಆ ನಂತರ ಬರೋದು ಯಾವ್ದು ವಿದ್ಯಾರ್ಥಿಗಳೇ, ನೇರವಾಗಿ ಬರೋದು ಜಿ ವಿದ್ಯಾರ್ಥಿಗಳೇ. ಜಿ 6 ಭಾಗ, 6 ಮತ್ತು 10ನೇ 7 ಭಾಗ. 6 ಮತ್ತು 10ನೇ 7 ಭಾಗ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಇದಾದ ನಂತರ ಎಫ್. ನೆಕ್ಸ್ಟ್ ಬರೋದು ಯಾವುದು? ಎಫ್ 7 ಮತ್ತು 10ನೇ 6 ಭಾಗ. ಎಫ್ ಆಯ್ತು ವಿದ್ಯಾರ್ಥಿಗಳೇ. ಈಗ ಎಫ್ ಆದ ನಂತರ ಯಾವ್ದು ಬರುತ್ತೆ? ಇ ಬರುತ್ತೆ ವಿದ್ಯಾರ್ಥಿಗಳೇ. ಇ 10 10ನೇ 5 ಭಾಗ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸಿ ಬರುತ್ತೆ. ಅಂದ್ರೆ ಟೋಟಲ್ ಎಷ್ಟಿದೆ? 13 ಇದೆ. 13 ಅಂದ್ರೆ ಅದನ್ನ 10ನೇ 130. ಕೊನೆಯದಾಗಿ ವಿದ್ಯಾರ್ಥಿಗಳೇ ಯಾವ್ದು ಬರುತ್ತಪ್ಪ ಅಂದ್ರೆ ಡಿ ಬರುತ್ತೆ. ಅಂದ್ರೆ 13 ಮತ್ತು 10ನೇ 1 ಭಾಗ. ನಾವು ಈ ರೀತಿಯಾಗಿ ಅವುಗಳನ್ನ ಏನ್ ಮಾಡಬೇಕಾಗುತ್ತೆ? ಏರಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೋಡಿ ಮಕ್ಕಳ, ಇದು ಪೇಜ್ ನಂಬರ್ 51. ಇದು ಮತ್ತೆ ಯಾವ ಪೇಜ್ ನಂಬರ್ ಅಂತ ಕನ್ಫ್ಯೂಸ್ ಹೋಗ್ಬೇಡ್ರಿ. ಇದು ಪೇಜ್ ನಂಬರ್ 51. 51ರೊಳಗ 1ನೇ ಲೆಕ್ಕ. ಈಗ 2ನೇದನ್ನ ನೋಡೋಣ. 51ರೊಳಗ 2ನೇ ಲೆಕ್ಕ ಏನಪ್ಪಾ ಅಂದ್ರ ಮುಂದಿನ ಉದ್ದಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತಾರ. ಇದು ಕೂಡ ಏರಿಕೆ ಕ್ರಮದಲ್ಲಿ ಅಂತಾರ ವಿದ್ಯಾರ್ಥಿಗಳೇ. ಇಲ್ಲೇ ನೋಡಿ, ಚಿಕ್ಕದು ಯಾವ್ದಿದೆ? 10ನೇ 4 ಫಸ್ಟ್. ಆ ನಂತರ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟಿದೆ? 4 ಪೂರ್ಣ 10ನೇ 1. 4 ಪೂರ್ಣ 10ನೇ 1. ನೋಡಿ, ಇಲ್ಲಿ ಎರಡನ್ನು ಸೇಮ್ ಕೊಟ್ಟಾರ, 4 ಮತ್ತು 10ನೇ 1. ಹಾಗೆ ಈ 10 41
10ನೇ 41 10ನೇ 41 ಇದು ಮತ್ತು ಇದರ ಉತ್ತರಗಳು ಎರಡೂ ಒಂದೇ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇವನ ಆಜುಬಾಜು ನೋಡಿ, ಇದು ಮತ್ತು ಇದರ ಉತ್ತರ ಎರಡೂ ಒಂದೇ ಇವು. ಆದ್ದರಿಂದ ಅದನ್ನ ಆಜುಬಾಜು ಬರ್ದೇನೆ. ಕೊನೆಯದಾಗಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂದ್ರೆ 41 1 ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಏಕೇಕಂತಲ್ಲಿ ಬರಿಬೇಕು. ನೆಕ್ಸ್ಟ್ ಲೆಕ್ಕ ನೋಡೋಣ. ಸೋನು ತನ್ನ ದೇಹದ ಕೆಲವು ಅಂಗಗಳನ್ನು ಅಳೆಯುತ್ತಿದ್ದಾನೆ. ಸೋನುವಿನ ಕೆಳತೋಳಿನ ಉದ್ದ, ತೋಳಿನ ಉದ್ದ 2 ಮತ್ತು 17 ಭಾಗವಿದೆ. ಅದು 2.17 ನಾವು ಕರಿತೀವಿ ಪೇನ್ ರಾಶಿ ಒಳಗ. ಇನ್ನ ನೋಡಿ 2 ಪೂರ್ಣ ಮಾನಗಳದಾವ ಮತ್ತು 17 ಭಾಗ ಐತಿ ಮಾನಗಳು. ಮತ್ತು ಮೇಲಿನ ತೋಳಿನ ಉದ್ದ 3 ಪೂರ್ಣ 16 ಮಾನಗಳು. ಅವನ ತೋಳಿನ ಒಟ್ಟು ಉದ್ದ ಎಷ್ಟಂದಾರ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಸಂಕಲನವನ್ನು ಮಾಡಬೇಕು. ಸಂಕಲನವನ್ನ ಹೇಗೆ ಮಾಡಬೇಕು ನೋಡಿ, ಮೂರನೇದ್ದು 2 17 ಪ್ಲಸ್ 3 16 ವಿದ್ಯಾರ್ಥಿಗಳೇ. ಇದರೊಳಗೆ ನಾವು ಈ ಪೂರ್ಣಾಂಕಗಳದಾವಲ್ಲ ಇವುಗಳನ್ನ ಒಪ್ಪಾರೆ ಸಂಕಲನ ಮಾಡ್ಕೋಬೇಕು. ನೋಡಿ ವಿದ್ಯಾರ್ಥಿಗಳೇ, 17 ಪ್ಲಸ್ 16 ಅಂದ್ರೆ ಛೇದದಲ್ಲಿ 2 ಸೇಮ್ ಇದೆ. ಸೇಮ್ ಇದ್ದಾಗ ನಾವ್ ಏನ್ ಮಾಡ್ಕೋಬೇಕು, ಇಲ್ಲೇ ನೇರವಾಗಿ ಮಾಡ್ಬಿಡ್ತೀನಿ. ಒಂದು ಛೇದವನ್ನು ಮಾತ್ರ ತೆಗೆದುಕೊಳ್ಬೇಕು. 7 ಮತ್ತು 6 ಇಸ್ಕೊಲ್ಟ್ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ 13. 13 ಅಂದ್ರ ಇಲ್ಲಿ ಎಷ್ಟಿದಾವ 5. ಇನ್ನ ಪ್ಲಸ್ ಆ 13 ಒಳಗ 10ರದ 1 ಭಾಗ ಇದೆ ಅಂದ್ರೆ 10ನೇ 1 ಮತ್ತು 10ನೇ 3 ಅಂದ್ರೆ ಇದರ ಆನ್ಸರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ. ಒಂದು ತೋಳಿನ ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ 6 ಮತ್ತು 10ನೇ 3 ಭಾಗ ಆಗಿದೆ. 6 ಮತ್ತು 10. ವಿದ್ಯಾರ್ಥಿಗಳೇ ಇಲ್ಲಿ ನೆಕ್ಸ್ಟ್ ಕೆಲವೊಂದು ಲೆಕ್ಕಗಳನ್ನ ಕೊಟ್ಟಿದ್ದಾರ, ನೋಡ್ಕೊಳ್ಳಿ. ಅವರ ಸಂಕಲನ ವ್ಯವಕಲನಕ್ಕೆ ಸಂಬಂಧಪಟ್ಟಂತವು ಯಾವ ರೀತಿಯಾಗಿ ನಾವು 10ನೇ ಒಂದನ್ನ ಹಚ್ಕೋಬೇಕು, ಯಾಕೆ ಹಚ್ಕೋಬೇಕು, ಈಗ ಪೂರ್ಣಾಂಕ ಇದ್ದಾಗ ಅದನ್ನ ಯಾವ ರೀತಿಯಾಗಿ ನಾವು ಹುಡ್ಕೊಂಡು ಭಿನ್ನರಾಶಿಗಳು ಪರಿವರ್ತಿಸ್ಕೊಂಡು ಲೆಕ್ಕವನ್ನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರ. ಹಾಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಾರ ನೋಡ್ರಿ. 10ನೇ ಒಂದನ್ನ ಯಾವ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ. 2 ಉದ್ದಗಳನ್ನು 10ನೇ 1 ಭಾಗಕ್ಕೆ ಪರಿವರ್ತಿಸುವ ಮೂಲಕ ವ್ಯತ್ಯಾಸವನ್ನು ಲೆಕ್ಕ ಹಾಕಲು ಪ್ರಯತ್ನಿಸಿ ಅಂತಾರ ವಿದ್ಯಾರ್ಥಿಗಳು. ಯಾವ 2 1 ಭಾಗ ಅಂದ್ರೆ ಇಲ್ಲಿ ನೀಲಿನ ಲೆಕ್ಕದಲ್ಲಿ ಕೊಟ್ಟಾರ, ಅವುಗಳನ್ನ 10ನೇ ಭಾಗಕ್ಕೆ ನಾವು ಪರಿವರ್ತಿಸ್ಕೋಬೇಕು ಅಂತ ಹೇಳ್ತಾರ. ಇನ್ನ ಒಂದು ಸೆಲಿಸ್ಟಿಯಲ್ ಫರ್ಲ್ ಡ್ಯಾನಿಯೋ ಉದ್ದ ಅಂದ್ರೆ ಅದೊಂದು ಫಿಶ್ ಹೆಸರು, ಮೀನಿನ ಹೆಸರು. 2 10ನೇ 4 ಅಂದ್ರೆ 2.14 ಸೆಂಟಿಮೀಟರ್. ಮತ್ತು ಫಿಲಿಪೈನ್ ಗೋಬಿ ಇದು ಒಂದು ಫಿಶ್ನ ಉದ್ದ, ಉದ್ದ 10ನೇ 9 ಸೆಂಟಿಮೀಟರ್. ಅವುಗಳ ಉದ್ದಗಳಲ್ಲಿನ ವ್ಯತ್ಯಾಸವೇನು ಅಂತಾರೆ ವಿದ್ಯಾರ್ಥಿಗಳೇ. ಅವುಗಳ ಉದ್ದಗಳಲ್ಲಿನ ವ್ಯತ್ಯಾಸ ಆಗ ಕುಡಿದೀವಲ್ಲ ಈ ಕಳಿಬೇಕು. ಇಲ್ಲ ನೋಡ್ರಿ, ನಿಮ್ಗೆ ಆ ಮೀನುಗಳು ಹೆಂಗಪ್ಪ ಅಂದ್ರ ಇಲ್ಲಿ ಆ ಮೀನುಗಳನ್ನು ಕೂಡ ನೀಡಿದ್ದಾರೆ ನೋಡಿ ಮಕ್ಕಳ. 2 10ನೇ 4 cm ನಲ್ಲಿ ನಾವೇನ್ ಮಾಡಬಹುದೇ 9 cm ಅನ್ನ ತೆಗಿಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಪೂರ್ಣಾಂಕವನ್ನ ಇದ್ದದನ್ನ ನಾವೇನ್ ಮಾಡೋಣ, ದಶಮಾನಕ್ಕೆ ಅದನ್ನ ಪರಿವರ್ತಿಸ್ಕೊಳ್ಳೋಣ. ಅದು ಈಗಾಗಲೇ ಹಿಂದೆ ನಾನು ಹೇಳಿದ್ರಲ್ಲ ಇಲ್ಲಿ, ಆ ರೀತಿಯಾಗಿ ನಾವು ಅದನ್ನ ಮಾಡೋಣ. ಏನ್ ಮಾಡೋಣ ಪಾಠ 20 24 24 ವಿದ್ಯಾರ್ಥಿಗಳೇ. 24 10 ಅಂದ್ರೆ ಛೇದವನ್ನ 2 ಸೇಮ್ ಮಾಡ್ಕೊಂಡ್ಬಿಡೋಣ. 9 ವಿದ್ಯಾರ್ಥಿಗಳೇ ನೋಡಿ, 24ರಾಗ 9 ಹೋದ್ರ 24ರಾಗ 9 ಹೋದ್ರೆ ಎಷ್ಟು ಉಳಿತೆ ಅಂದ್ರೆ ಆನ್ಸರ್ ಎಷ್ಟು ವಿದ್ಯಾರ್ಥಿಗಳೇ 1.10 ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡಿ ವಿದ್ಯಾರ್ಥಿಗಳೇ. ಕೊಟ್ಟಿರುವ ಸಂಖ್ಯೆಗಳ ಕ್ರಮವನ್ನು ಗಮನಿಸಿ ಪ್ರತಿ ಪದದ ನಂತರದ ಬದಲಾವಣೆಯನ್ನ
ಗುರುತಿಸಿ ಅಂತ ಹೇಳ್ತಾರ. ಇದು 54ನೇ ಪೇಜು. ಆಗ ನೋಡಿದ 53, ಇದು 54ನೇ ಪೇಜು. ವಿನ್ಯಾಸವನ್ನ ವಿಸ್ತರಿಸಿ ಅಂತ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಪೂರ್ಣ 4 ಕೊಟ್ಟಾರ. 4ಕ್ಕೆ ಎಷ್ಟು ಯಾರು ಮಾಡ್ಯಾರ? 13 ಮಾಡ್ಯಾರ. 13 ಅಂದ್ರೆ ಪ್ಲಸ್ 13 ಆಗಿದೆ. ಮತ್ತ ಈ 13 ಪ್ಲಸ್ 13 ಮಾಡ್ಯಾರ, ಅವಾಗ 16 ಆಗಿದೆ. ಅಂದ್ರೆ ನೆಕ್ಸ್ಟ್ ಬರೋದು ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 4 10 9. ನೆಕ್ಸ್ಟ್ ಬರೋದು ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 4 10 12. ಅಂದ್ರೆ ಎಷ್ಟು? 5 5 10 2. ಹೊಳ್ಳಿ ಇದಕ್ಕೆ ಪ್ಲಸ್ ವಿದ್ಯಾರ್ಥಿಗಳೇ. 5 10 5 5 10 8 ಬರುತ್ತೆ ವಿದ್ಯಾರ್ಥಿಗಳೇ. 18 ಆನ್ಸರ್ ಬರುತ್ತೆ. ಯಾಕೆ ಬರುತ್ತೆ ಅನ್ನೋದನ್ನ ನಿಮ್ಗೆ ಹಾಕಿ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಈಗ 4ನೇ 4 10 9ಕ್ಕ ಇದನ್ನ 3 ಕೂಡಿಸ್ತೀವಪ್ಪ ಅಂದ್ರೆ ಅವಾಗ ಎಷ್ಟಾಗುತ್ತೆ? 4 10 12 ಆಗುತ್ತೆ ವಿದ್ಯಾರ್ಥಿಗಳು. ಇಲ್ಲೊಂದು 10 ಇದೆ, ಅದು ಬಂದು ಇಲ್ಲಿ ಉಳಿಯುತ್ತೆ. ಇಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ? 2 ಉಳಿಯುತ್ತೆ, 10 ಉಳಿಯುತ್ತೆ. ಅಂದ್ರೆ 5 2 ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಎರಡನೇ ಲೆಕ್ಕವನ್ನು ನೋಡ್ರಿ. 8 10 2 8 10 5 ಅಂದ್ರೆ ಪ್ಲಸ್ 5 ಅಂಶಗಳು ಜಂಪ್ ಆಗಕತ್ತಾವ. ಪ್ಲಸ್ 5 ಅಂಶಗಳು ಜಂಪ್ ಆಗಕತ್ತಾವ. ಈಗ 9 10 7. ನೆಕ್ಸ್ಟ್ 10 ಬರುತ್ತೆ ವಿದ್ಯಾರ್ಥಿಗಳೇ. 10 10 2. ನೆಕ್ಸ್ಟ್ 10 10 7 11 2 ವಿದ್ಯಾರ್ಥಿಗಳೇ. 2. ಇದು ನಿಮಗೆ ಸ್ಪಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇಲ್ಲೊಂದು ಲೆಕ್ಕ ತೆಗೆಸಿದ್ದಲ್ಲ, ಅದರ ಮೇಲಿದು ಹೇಗೆ ಇದು 17 12 ಯಾಕೆ ಬಂತು ಅಂದ್ರೆ ಇಲ್ಲಿ ಪ್ಲಸ್ 5 ಆದಾಗ 12 ಬರುತ್ತೆ, ಅದು 12 ಜಂಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನ ಸಿ ಹೋಗೋಣ. ಸಿಗೆ ನೋಡಿ, ಇಲ್ಲಿ 7 10 6 8 10 7 ಅಂದ್ರೆ ಎಷ್ಟು ಅಂಶಗಳು ಹೆಚ್ಚಾಗಿದಾವಪ್ಪ ಅಂದ್ರೆ 10 11 ಅಂಶಗಳು ಹೆಚ್ಚಾಗಿದಾವೆ ವಿದ್ಯಾರ್ಥಿಗಳೇ. ಎಷ್ಟೆಷ್ಟು ಹೆಚ್ಚಾಕೋತಪ್ಪ ಅಂದ್ರೆ ಇಲ್ಲಿ ಪ್ಲಸ್ 10 11 ಅಂಶಗಳು ಪ್ಲಸ್ ಆಗ್ತವೆ ವಿದ್ಯಾರ್ಥಿಗಳೇ. 10 11 ಅಂಶಗಳು ಪ್ಲಸ್ ಆದಾಗ ನಮಗೆ ಇಲ್ಲಿ ಇದೇನಾಗುತ್ತೆ ವಿದ್ಯಾರ್ಥಿಗಳೇ? 18 ಆಗುತ್ತೆ. 18 8 ಅಂದ್ರೆ ಅದರಲ್ಲಿ 10 ಅಂಶ ಹೋಗಿ ಇಲ್ಲಿ 9 ಆಗುತ್ತೆ. 9 10 8. ಹಾಗೆ 10 10 9 11 10 ಅಂದ್ರೆ 12. 10 10 ಅಂದ್ರೆ 12. ಈ ಕಡೆ ಬರುತ್ತೆ, ಇದು 1 ಆಗುತ್ತೆ. 12 ಅಂತ ಅರ್ಥ. ನೆಕ್ಸ್ಟ್ ವಿದ್ಯಾರ್ಥಿಗಳೇ 13 10 1. 13 10 1 ಬರುತ್ತೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಡಿ ಏನಿದೆ? 5 10 7 5 13 ಅಂದ್ರೆ ಎಷ್ಟಾಗಿದೆ? ಪ್ಲಸ್ 4 ಆಗಿದೆ. ಪ್ಲಸ್ -3 ಆಗಿದೆ. -3 ಅಂದ್ರೆ ಇದರಾಗ ನಾವು ಮತ್ತೆ -3 ಮಾಡೋದು. -3 ಮಾಡಿದಾಗ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. 5ರಲ್ಲಿ ಮತ್ತೆ -3 ಮಾಡಿದಾಗ 4 10 7. ಹಾಗೆ 4 10 3. ನೆಕ್ಸ್ಟ್ ಏನು ಬರುತ್ತೆ ವಿದ್ಯಾರ್ಥಿಗಳೇ? -3 ಅಂದ್ರೆ 4 ಬರುತ್ತೆ. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬೇಕಾಗುತ್ತೆ. ಈಗ ಇದನ್ನ ನಾವು ಬಿಡಿಸೋಣ ವಿದ್ಯಾರ್ಥಿಗಳೇ. ಎಷ್ಟಾಗುತ್ತೆ? ಇದು 1 ಹೋಗುತ್ತೆ ಅಂದ್ರೆ 1 ಹೋದ್ರೆ 8 ಆಯ್ತು. 8 ಇಲ್ಲಿ -1 ಅಂದ್ರೆ 10 2 ವಿದ್ಯಾರ್ಥಿಗಳೇ. 2. ಇನ್ನ ಇಲ್ಲಿ 7 10 1 11 ಅಂಶಗಳು ಮೈನಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಮತ್ತೆ 6 ಬರುತ್ತೆ ವಿದ್ಯಾರ್ಥಿಗಳೇ. 6. ನೆಕ್ಸ್ಟ್ 4 10 9 ವಿದ್ಯಾರ್ಥಿಗಳೇ. 10 9. ಈ ರೀತಿಯಾಗಿ
ಈ ಲೆಕ್ಕ ಬರುತ್ತೆ. ಇನ್ನ ಇದು 54ನೇ ಪೇಜಿಗೆ ಸಂಬಂಧಪಟ್ಟಂತ ಲೆಕ್ಕಗಳು. 54 ಪೇಜ್ 54. ನೆಕ್ಸ್ಟ್ ನೋಡೋಣ. ನೋಡಿ ಮಕ್ಕಳ, ಇಲ್ಲಿ ಒಂದು ಅಳತೆ ಪಟ್ಟಿಯನ್ನು ಕೊಟ್ಟಿದಾರ. ಅಲ್ಲಿ ಒಂದು ಕೊಟೇಶನ್ ಕೊಟ್ಟಿದಾರ. ಏನ್ ಕೊಟ್ಟಿದಾರ? ಮುಂದಿನ ಚಿತ್ರವನ್ನು ವೀಕ್ಷಿಸಿ ಸೊನ್ನೆಯಿಂದ ಅಳತೆ ಮಾಡಿರುವ ಗುರುತುಗಳನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಬಾಕ್ಸ್ಗಳಲ್ಲಿ ಬರೆದಿರುವ ಉದ್ದಗಳನ್ನು ಗಮನಿಸಿ ಖಾಲಿ ಬಾಕ್ಸ್ಗಳಲ್ಲಿ ಉದ್ದವನ್ನು ಭರ್ತಿ ಮಾಡಿ ಅಂತಾರ. ನೋಡಿ ವಿದ್ಯಾರ್ಥಿಗಳೇ, ಇದು ಮ್ಯಾಗಿನ್ನು 10ನೇ ಕೊಟ್ಟಾರ, ಕೆಳಗಿನ 100ನೇ ಕೊಟ್ಟಾರ. ಅಂದ್ರೆ ಎಲ್ಲಾ ಬಾಕ್ಸ್ಗಳನ್ನು ತಳಗ ಕೊಟ್ಟಾರ. ಅಂದ್ರೆ ನಾವು 100ನೇ ಹಚ್ಚಬೇಕು. ಇಲ್ಲಿ ನೋಡಿ 10ನೇ 0 ಇದ್ದಾಗ 0 ಇದ್ದಾಗ 1 ಇದ್ದಾಗ 10ನೇ 100ನೇ 1 ಇಲ್ಲಿ ಅಂದ್ರೆ ಇವನ್ನ 1 2 3 ತಗೊಂಡಾರ. ಇಲ್ಲಿ ತನ 10 ಅಂಶ, ಇಲ್ಲಿ ತನ ಮತ್ತ ಮುಂದೆ ಇಲ್ಲಿ ತನ 10 ಅಂಶ, ಇಲ್ಲಿ ತನ 10 ಅಂಶ. ಈಗ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಇಲ್ಲಿಂದ ಇಲ್ಲಿಗೆ 100 ಅಂಶಗಳು ಬರ್ತಾವ. ಅದ್ರೊಳಗ ಇಲ್ಲಿ ನೋಡ್ರಿ 10 20 30 40 50 50 ಮೇಲೆ 5 ಇದೆ. ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? ಅದು ಬರೆಯಕ ಆಗೋದಿಲ್ಲ, ಅದಕ್ಕೆ ನಾ ಇಲ್ಲಿ ಬರ್ತೀನಿ 5 100ನೇ 55. ಇನ್ನ ಇಲ್ಲಿ 99 ಆಯ್ತು ವಿದ್ಯಾರ್ಥಿಗಳೇ. 99 99ರಿಂದ ಜಂಪ್ ಹಾಕೋತ ಹೋಗಿ ಇದು ಏನಾಗುತ್ತೆ? 130 ಅಂಶಗಳು ಆಗ್ತವ. 1 2 3 ಇನ್ನ 3 4 5 5ರ ಮೇಲೆ ಮತ್ತೆ ಕೊಟ್ಟಿದಾರ. ಅಂದ್ರೆ ಇದು ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 155. 100ನೇ 155 55 ಆಯ್ತು. 60 70 71 72 73 74 ಇದೆ ವಿದ್ಯಾರ್ಥಿಗಳೇ. 174. 100ನೇ 174. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಏನಿದೆ ವಿದ್ಯಾರ್ಥಿಗಳೇ? ಎರಡನೇದ್ದು. ಅದು 110 200 ಇದು 300 ಶುರುವಾಗುತ್ತೆ. ಒಂದು ಎರಡನೇ ಗೆರೆಗಿದೆ ವಿದ್ಯಾರ್ಥಿಗಳು. ಒಂದನೇ ಗೆರೆಗೆ ಅಂತ ಕೊಟ್ಟಿಲ್ಲ, ಎರಡನೇ ಲೈನ್ ಕೊಟ್ಟಿದಾರ. ಎರಡನೇ ಲೈನ್ ಕೊಟ್ಟಿದ್ದಕ್ಕಾಗಿ ಏನಾಗುತ್ತೆ? 202 100ನೇ 202 ಅಂತ ಆಗುತ್ತೆ. ಅಥವಾ 2 ಪೂರ್ಣ ಇಲ್ಲಿ 100ನೇ 2 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, 10 20 30 40 ಅಂದ್ರೆ 240 100 ಅಂದ್ರೆ 2 ಪೂರ್ಣ 100ನೇ 40 ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನ ಇಲ್ಲಿ ನೋಡಿ, ಇಲ್ಲಿ ಅಳತೆ ಪಟ್ಟಿಯನ್ನು ಕೊಟ್ಟಾರ. ಇದರ ಅಳತೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. 7 ಮುಂದ 10 ಭಾಗಗಳು, ಅವುಗಳನ್ನ ಯಾವ ರೀತಿ ಡಿವೈಡ್ ಮಾಡ್ಬೇಕು ಅನ್ನೋದು ಕೊಟ್ಟಾರ. ಇಲ್ಲಿ ಒಂದನ್ನ ಕೊಟ್ಟಿದ್ದಾರೆ, 9 10 ಮಧ್ಯದ ಭಾಗಗಳನ್ನ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತೇಳಿ. ಈಗ ನಿಮ್ಗೊಂದು ಚಟುವಟಿಕೆಯನ್ನು ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರ? ಪ್ರತಿ ಗುಂಪಿನಲ್ಲಿ ಅತಿ ಹೆಚ್ಚಿನ ಉದ್ದ ಮತ್ತು ಅತಿ ಕಡಿಮೆ ಉದ್ದವನ್ನು ಗುರುತಿಸಿ ಪ್ರತಿ ಉದ್ದವನ್ನ ಅಳತೆ ಪಟ್ಟಿ ಮೇಲೆ ಬರೀ. ಅಳತೆ ಪಟ್ಟಿ ಮೇಲೆ ಇವುಗಳನ್ನ ಮೊದಲು ನಾವು ಅಳತೆ ಪಟ್ಟಿ ಮೇಲೆ ಬರೋಣ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ 1 2 3 4 5 6 7 8 9 10 ಅಂದ್ರೆ ಇದು 10 ಭಾಗಗಳದಾವ ಒಂದ್ರೊಳಗ. ಈಗ 10ನೇ 3 ಹತ್ರ 1 2 3 ನಾವು ಇಲ್ಲಿ 10ನೇ 3 ಬರಿತೀವಿ. ಇನ್ನ 100 ಅಂದ್ರೆ ಟೋಟಲ್ ಸಣ್ಣಗಿರೋದ 100 ಅದಾವ. 100ನೇ 3 ಅಂದಾರ. 1 2 3 ವಿದ್ಯಾರ್ಥಿಗಳೇ, ಇಲ್ಲಿ 3 ಇದನ್ನ ಬರ್ಬೇಕು. 100ನೇ 3. ಇನ್ನ 100ನೇ 33 ವಿದ್ಯಾರ್ಥಿಗಳೇ, ನೋಡ್ರಿ 10 20 30 33 100ನೇ 33. 100ನೇ 33. ಇದ್ರಲ್ಲಿ ಏನ್ ಹೇಳ್ಯಾರ? ಅತಿ ಕಡಿಮೆ ಬೆಲೆ. ಅತಿ ಕಡಿಮೆ ಬೆಲೆ ಯಾವಪ್ಪ ಅಂದ್ರ ಇದರೊಳಗಿರೋದು ಅತಿ ಕಡಿಮೆ ಬೆಲೆ. ಅತಿ ಕಡಿಮೆ ಬೆಲೆ ಅಂದ್ರ 100ನೇ 3. ಹೆಚ್ಚು ಅಪ್ಪ ಅಂದ್ರ 100ನೇ 33 ವಿದ್ಯಾರ್ಥಿಗಳೇ. 33 ಹೆಚ್ಚು. ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೋಡಿ, ಇಲ್ಲಿ 1 2 3 4 5 6 7 8 ಹಿಂಗೆ ಕೊಡ್ಕೊತಿದಾರ. 3 10ನೇ 1 ನೋಡಿ, ಇದು 3 10ನೇ 1 ಇಲ್ಲಿ ಬರುತ್ತೆ ವಿದ್ಯಾರ್ಥಿ. 3 10ನೇ 1. ಇನ್ನು 10
30 10 ಅಂದ್ರೆ ಇದರಿದೆ ನಿಯರ್ ಬೈ 10 30. ನೆಕ್ಸ್ಟ್ ಒಂದು 13 ಒಂದು 1 2 3 ಒಂದು 13. ಹಾಗಿದ್ರೆ ಇದರಲ್ಲಿ ಅತಿ ಚಿಕ್ಕ ಅಳತೆಯನ್ನು ಹೊಂದಿರೋದು ಚಿಕ್ಕ ಅಳತೆ ಯಾವ್ದಪ್ಪ? ಇಲ್ಲೇ ನೋಡ್ರಿ, ಒಂದು ಪೂರ್ಣ 13 ಇದು ಅತಿ ಚಿಕ್ಕ ಅಳತೆಯನ್ನು ಹೊಂದಿದೆ. ಹಾಗೆ ಅತಿ ದೊಡ್ಡ ಅಳತೆಯನ್ನು ಹೊಂದಿರೋದು ಯಾವಪ್ಪ ಅಂದ್ರೆ ದೊಡ್ಡ ಅಳತೆಯನ್ನ 3 11 ಇದು ದೊಡ್ಡ ಅಳತೆಯನ್ನ ಹೊಂದಿದೆ. ನೆಕ್ಸ್ಟ್ ಸಿಗೆ ಬನ್ನಿ. ಸಿಗೆ 1045 ಇಲ್ಲಿ ಏನ್ ಕೊಡ್ತಾರ? ಇದ್ರೊಳಗ 100 ಮಾಡ್ಕೊಂಡಿದಾರ. ಅಂದ್ರೆ 145 10 20 30 40 45 ಇದು ಒಂದು 145. ಇನ್ನು 154 50 55 54 ಒಂದು 154. 15 ವಿದ್ಯಾರ್ಥಿಗಳೇ, 15 ಅಂದ್ರೆ ಇವೆಲ್ಲ 10 ಅದಾವಲ್ಲ, ಇದರ 15 1 2 3 4 5 2 3 4 5 15 ಅಂದ್ರೆ ಅರ್ಧ ವಿದ್ಯಾರ್ಥಿಗಳೇ. 14 14 144. ಇದ್ರೊಳಗ ಅತಿ ಕಡಿಮೆ ಅಂದ್ರ 14 ಅತಿ ಕಡಿಮೆ ಕಡಿಮೆ ಯಾವ್ದು ವಿದ್ಯಾರ್ಥಿಗಳ? 14. ಅತಿ ಹೆಚ್ಚುಪ್ಪ ಅಂದ್ರೆ 154 ಹೆಚ್ಚು 154 ಆಗುತ್ತೆ. ಇನ್ನು ಡಿಗೆ ಬರೋಣ. ಇಲ್ಲಿ ಕೊಟ್ಬಿಡ್ತಾರ. ಇನ್ನು 3 16 ಎಷ್ಟಾಗುತ್ತೆ ಅಂದಾರ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ 3 ಅಂದ್ರೆ ಪೂರ್ತಿ ವಸ್ತುಗಳು. ಅಂದ್ರೆ ಇವನ್ನ ಟ್ಯಾಗ್ ಮಾಡಿಬಿಟ್ಟು ಅಂದ್ರೆ ಏನಾಗುತ್ತೆ? 36 ಆಗುತ್ತೆ. 36 ಎಲ್ಲಿದೆ? ಇಲ್ಲಿದೆ 3 16. ಇನ್ನು 3 106 106. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಲ್ಲಿ ಪ್ಲಸ್ ಆಗೋದಿಲ್ಲ. ಅದೇ ಓನ್ಲಿ ಫಾರ್ 36 ಅಂದ್ರೆ 3 6. ಇಲ್ಲಿ ವಿದ್ಯಾರ್ಥಿಗಳೇ 100 ಮತ್ತು 17 ಅದು ಕೂಡ ಸೇಮ್ ಇದೆ ಆಗುತ್ತೆ. ಇಲ್ಲೇ ಬರುತ್ತೆ 3 106. ಇದು ಕೂಡ ಸೇಮ್ ವಿದ್ಯಾರ್ಥಿಗಳೇ, ಇದು ಕೂಡ ಸೇಮ್ ರಿಪೀಟ್ ಮಾಡಿದಾರ. ಇನ್ನ ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಇಲ್ಲಿ ಎರಡು ಸೇರಿ ನಾವು ಮಾಡಬೇಕಾಗುತ್ತೆ. ಅಂದ್ರೆ 66 ಬರುತ್ತೆ. ಇಲ್ಲಿ ಇದನ್ನ ಏನ್ ಮಾಡ್ಬೇಕಾಗುತ್ತೆ? ತಗೋಬೇಕಾಗುತ್ತೆ. ನೋಡ್ಕೊಳ್ತೇವೆ ಯಾವ ರೀತಿ ಬಂದಿದ್ದಾರೆ. ಇಲ್ಲಿ ಇದನ್ನು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 1ರೊಳಗನ 10 ಭಾಗ ಮಾಡಿದಾರ. 18 ಅಂದ್ರ ನೇರವಾಗಿ ನಮ್ಗೆ ಏನಾಗುತ್ತೆ ವಿದ್ಯಾರ್ಥಿಗಳೇ? 9 8 ಇಲ್ಲಿ ಬಂದ್ಬಿಡುತ್ತೆ. 18 ಚಿಕ್ಕ ದೊಡ್ಡದು ನಿಮ್ಗೆ ಗುರುತಿಸ್ಬಿಟ್ರೆ ಗೊತ್ತಾಗ್ತದೆ. ಇನ್ನು 102 ಇಲ್ಲಂದ್ರೆ ಅಲ್ಲಿಗೆ ಒಂದು 100 2 ಅಂದ್ರೆ ಇಲ್ಲೇ ಇದೆ ವಿದ್ಯಾರ್ಥಿಗಳೇ. 102 ಇಲ್ಲೇ ಇದೆ 102. ಇನ್ನೊಂದು 109 ನೋಡಿ ವಿದ್ಯಾರ್ಥಿಗಳೇ, 10 ಐತಿ 9 109 ಇಲ್ಲಿ 109. ಇನ್ನು ಒಂದು ಪೂರ್ಣ 108 ಅಂದ್ರೆ ಒಂದು ಪೂರ್ಣ 108. ಒಂದು ಪೂರ್ಣ ಇಲ್ಲಿ 8 ಅಂಶ. 1 2 1 2 3 4 5 6 7 8 ಅಂಶಗಳು
ಆಗ್ತವ. ಇದ್ರೊಳಗೆ ಆಟೋಮೆಟಿಕ್ ಆಗಿ 10ನೇ 2 ಚಿಕ್ಕದಾದ್ರೆ 1/100ನೇ 2 ಚಿಕ್ಕದಾದ್ರೆ 10ನೇ 8 ಇನ್ನು ನೆಕ್ಸ್ಟ್ ಲೆಕ್ಕ ಕೊಡೋಣ. 7 10ನೇ 3 1/100ನೇ 5 7 10ನೇ 5 7 1/100ನೇ 41 ಕೊಟ್ಟಾರ. ಇದನ್ನು ನೋಡೋಣ ಈಗ. ಜೊತೆಗೆ ಇಲ್ಲಿ ಕೆಲವು ಅಂಶಗಳನ್ನು ಕೊಟ್ಟಾರ. 10ನೇ 68 ಅಂತಿದ್ದು 68 ಅಂದ್ರೆ 69 70 ಇದು 71 ನಾವು ಅದನ್ನು ಗಣನೆಗೆ ತಗೋಬೇಕು. 10ನೇ 71 72 73 74 75 76 77 78 ಟೋಟಲ್ ಇರೋದನ್ನ ಇದು ಎಷ್ಟೈತಪ್ಪ ಅಂದ್ರೆ 10ನೇ 78 ಇದೆ. ಇದ್ರ ಅದರ ಮೇಲೆ ನಾವು ಹಿಂಗೆ ಬರಿಬೇಕು. 7 ಅಂದ್ರೆ 17 73 73 ಇಲ್ಲಿ ಹೋಗುತ್ತೆ. 71 72 70 ಇಲ್ಲಿ ಬರುತ್ತೆ. 7 10ನೇ 3 ಇಲ್ಲಿ ಬರುತ್ತೆ. ಇನ್ನು 1/100ನೇ 5 ಎರಡೂ ಕೂಡಿದಾರ 1/100ನೇ 5. ಈಗ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ಜಿ 10ನೇ 65 1/100ನೇ ನೋಡ್ರಿ 10ನೇ ಕೊಟ್ಟಾರ. 10ನೇ 65 1/100ನೇ 15 ಅಂದ್ರ ಈ 10ನೇ ಇದನ್ನ ಅದನ್ನ 100ನೇ ಮಾಡ್ಬೇಕಾದ್ರೆ ಅಲ್ಲಿ 650 ಆಗುತ್ತೆ. ಅದಕ್ಕ 15 ಕೂಡಿಸಿದಾಗ 665 ಆಗುತ್ತೆ. 665 ಅಂದ್ರೆ ಎಷ್ಟಾಗುತ್ತೆ? 66.5. 10ನೇ 66 10ನೇ 66.5 ಆಗುತ್ತೆ ವಿದ್ಯಾರ್ಥಿಗಳೇ. 64 ಇದೆ 65 66 66.5 ಅದು ಬರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಅದನ್ನ ಈಗ 5 100ನೇ 87 100ನೇ 87ನ ಎಷ್ಟಾಗ 587 ಆಗುತ್ತೆ. ಅಂದ್ರೆ 58.7 58 64 ಇದೆ. ಈಗ ನಾವು ಹಿಂದೆ ಹೋಗ್ಬೇಕಾಗುತ್ತೆ. 58.7 58.7 ನಾವೇನ್ ಮಾಡ್ಬೇಕಾಗುತ್ತೆ? ಉಳಿಸ್ಬೇಕಾಗುತ್ತೆ. ಅದ ಕಾರಣ ಈಗ ನೆಕ್ಸ್ಟ್ ನೋಡ್ರಿ 5 ನೋಡಿದನ ಈಗ 5 ಅಂದ್ರೆ 57 57 ಹಿಂದೆ ಹೋಗ್ರಿ. 6 ಇದೆ 59 58 57 57 ಅಂದ್ರೆ ಫಸ್ಟ್ 57 ಆಗುತ್ತೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಕೊಡಿ.